ಮತ್ತೊಬ್ರು ಅರ್ಜುನ್ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ ಅರ್ಜುನ್ ಅವರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್ ಮಾಲೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಸರ್ ನಮಸ್ತೆ ಸರ್. ಹೇಳಿ ಸರ್ ನಮಗೆ ಕೈ ಒಂದೇ ಕಡೆ ನೋವು. ಹಾಂ ಕೈ ಒಂದು ಎಡಗಡೆ ಕೈ ಕಾಲು ನೋವು. ಸರಿ. ಅರ್ಜುನ್ ಅವರೇ, ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನಿಮ್ ಧ್ವನಿ ನಮ್ಗೆ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ. ಒಂದೇ ಕೈ ಕಾಲು ನೋವು. Okay. ಹೋಗಿ ಹಾಸ್ಪಿಟಲ್ಗೆಲ್ಲ ಹೋಗ್ತಿದ್ರೆ ಓಕೆ ಅವರು ಟ್ಯಾಬ್ಲೆಟ್ ಕೊಟ್ಟರು, ಸಿರಪ್ ಕೊಟ್ಟರು. ಹಾ. ಅವಾಗ ಒಂದ್ ಕಡೆ ನೋವು ಜಾಸ್ತಿ. ಸರಿ. ಅಂದರೆ ಏನಂತ ಹೇಳಿದ್ದಾರೆ ಅವರು? ಡಾಕ್ಟರ್ ಏನಂತ ಹೇಳಿದ್ದಾರೆ ಈಗ? ECG ಮಾಡ್ತಿದ್ರು ನಾರ್ಮಲ್ ಐತೆ. ಹಾಂ ಹಾಂ ಓಕೆ. ಆಮೇಲೆ ಎಕೋ ಟೆಸ್ಟ್ ಮಾಡ್ತಿದ್ರು, ಸರಿ, ಅದು ನಾರ್ಮಲ್ ಐತೆ. ನಾರ್ಮಲ್ ಇದೆ. ಸರಿ. ಈಗ ಅಂದರೆ ಎಡಗಡೆ ಹಾಂ ಹೇಳಿ ಹೇಳಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಉಂಟು. ಹಾಂ ಈ ಟ್ಯಾಬ್ಲೆಟ್ ತಗೊಂಡ್ರೆ ಒಂದು ವಾರ ಒಂದು ಹೌದಾ? 10 ದಿವಸ ತಗೊಂಡ್ರೆ ಅವಾಗ ಕೈ ಐತೆ ಸರ್ ನೋವು. ಸರಿ ಸರಿ. ಏನು ಕೆಲಸ ಏನು ಮಾಡ್ತೀರಿ ನೀವು? ಸರ್ ಹೋಟ್ಲ್ ಕೆಲಸ ನಮ್ದು. ಸರಿ, ಓಕೆ. ನೋಡಿ, ಈಗ ಲೆಫ್ಟ್ ಸೈಡು ಪೇಯ್ನು ಮತ್ತು ಕಾಲಲ್ಲಿ ಮತ್ತು ಕೈಯಲ್ಲಿ ಪೇಯ್ನ್ ಅಂತ ಹೇಳಿದರೆ ಅದನ್ನು ಕಾರ್ಡಿಯಕ್ ಸಮಸ್ಯೆ ಒಂದೇ ಅಂತ ಹೇಳೋದಲ್ಲ. ಒಬ್ಬೊಬ್ಬರಿಗೆ ಹೆವಿ ಗ್ಯಾಸ್ಟ್ರಿಕ್ ಇದ್ದರೂ ಆಗುತ್ತೆ, ಒಬ್ಬೊಬ್ರಿಗೆ ದೇಹದಲ್ಲಿ ತುಂಬ ಕೊರತೆಗಳು ಇದ್ದರೆ ಆಗುತ್ತೆ, ಒಬ್ಬೊಬ್ಬರಿಗೆ ಕಂಟಿನ್ಯೂಸ್ ಆಗಿ ಒಂದೇ ಸೈಡ್ ಮಾಡ್ಕೊಳ್ತಾರೆ, ರೈಟ್ ಸೈಡು ಲೆಫ್ಟ್ ಸೈಡು, ಅವರಿಗೂ ಆಗುತ್ತೆ. ಹೇಳಲಿಕ್ಕಾಗುತ್ತೆ. ಏನಂತ ಹೇಳಿದರೆ ನೋಡಿ, ಕಾರ್ಡಿಯಕ್ ಸಮಸ್ಯೆ ಒಂದು ಇರಾಡಿಕೇಟ್ ಮಾಡಲಿಕ್ಕೆ ಒಂದು ಅದನ್ನು ಎಕ್ಸ್ಕ್ಲೂಡ್ ಮಾಡಲಿಕ್ಕೆ ಬೇಕಾದರೆ ನಾವು ಅದನ್ನು ಟೆಸ್ಟ್ ಮಾಡ್ಬೋದು, ಮಾಡಬಾರ್ದಂತೇನಿಲ್ಲ. ಆದರೆ ಅದ್ರ ಜೊತೆ ಏನೋ ದೇಹದಲ್ಲಿ ಕೊರತೆ ಇದೆಯಾ ಅಂತ ನೋಡಬೇಕು. ನೋಡಿ, ಕೈ ಸೆಳೆಯೋದು, ಕಾಲು ಸೆಳೆಯೋದು, ಇದರಲ್ಲಿ ಯಾಕಂತ ಹೇಳಿದರೆ ಒಂದು ವಿಟಮಿನ್ B12 ಅವ್ರ ದೇಹದಲ್ಲಿ ಏನಾದರೂ ಮಿನರಲ್ಸ್ ಕಮ್ಮಿ ಇದ್ದರೆ ಆಗುತ್ತೆ, ಲವಣಾಂಶ ಕಮ್ಮಿ ಇದ್ದರೆ ಆಗುತ್ತೆ. ಸೆಕೆಂಡ್ ಪಾಯಿಂಟು, ಸಪೋಸ್ BP ಜಾಸ್ತಿ ಆದರೆ, ಸೊ BP ಒಂದು ಸಮಯಕ್ಕೆ ಒಂದು ಸರ್ಕಮ್ಸ್ಟೆನ್ಸಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಆಗ್ಬೋದು, ಇದರಿಂದ ಲೆಫ್ಟ್ ಸೈಡ್ ಎಳಿಬೋದು, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ಏನಿದ್ರೂ ಒಂದ್ಸಲ ಬಂದು ನಮ್ಮ ಮೀಟ್ ಆದರೆ ಒಳ್ಳೇದು. ಯಾಕಂತ ಹೇಳಿದರೆ ನಾವು ಜಸ್ಟ್ ಅದನ್ನು ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲ ಡಿಸೀಸಸ್ಸು ಒಂದೊಂದು ಥರ ಸಿಮಿಲರ್ ಥರನೇ ಇರ್ತದೆ. ಆದರೆ ಅದನ್ನು ನಾವು ಫಿಕ್ಸು ಅದೇ ಡಿಸೀಸ್ ಅಂತ ಹೇಳಲಿಕ್ಕಾಗೋದಿಲ್ಲ. ಅದನ್ನು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ಮಾಡಿದ ನಂತರ ಕರೆಕ್ಟಾಗಿ ನಿಮಗೆ ನಾವು ಕನ್ಕ್ಲೂಷನ್ ಕೊಡ್ಬೋದು ಯಾಕೋಸ್ಕರ ಇದನ್ನ ಪ್ರಾಬ್ಲಮ್ ಬರ್ತಾ ಇದೆ. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಶಿವಕುಮಾರ್ ಅಂತ. ನಮಸ್ಕಾರ ಶಿವಕುಮಾರ್ ಅವರೇ, ಮೇಡಮ್ ನಮಸ್ತೆ. ಎಲ್ಲಿಂದ ಕರೆ ಮಾಡಿದ್ದೀರಾ? ತುಮಕೂರು ಮೇಡಮ್. ಜೋರಾಗಿ ಮಾತಾಡಿ ಸ್ವಲ್ಪ, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ. ನಮಸ್ತೆ. ನಮಸ್ಕಾರ, ಹೇಳಿ ಹೇಳಿ. ತುಮಕೂರಿಂದ ಸರ್ ಶಿವಕುಮಾರ್ ಅಂತ ಹೇಳಿ. ಹಾಂ ಹೇಳಿ. ನಾನು ಸುಮಾರು ಆಗಲೇ ನಿಯರ್ಲಿ 10 years ಇಂದ ಥೈರಾಯ್ಡ್ ಇದೆ, ಹೈಪರ್. ಸರಿ, ಓಕೆ. ಹೈಪರ್ ಥೈರಾಯ್ಡಿಸಮ್. ಹಾಂ ಸರಿ ಸರಿ. 100 mg ಈಗಲೂ ಸಹ 100 mg ಇಂದ ತಗೊಳ್ತಾ ಇದ್ದೀನಿ. ಓಕೆ. ಹಾಂ ಹಾಂ ಸರಿ. ಇದರಿಂದ ಈ ಕ್ಯಾಲ್ಸಿಯಂ ತುಂಬ ಡೆಪಾಸಿಟ್ ಆಗ್ತಾ ಇರುತ್ತೆ, ಹಾಗಾಗಿ ಎಕ್ಸಾಕ್ಟ್ಲಿ ನೋಡಿ, ಅದು ಗಾಲ್ ಬ್ಲಾಡಲ್ ಸ್ಟೋನ್ ಆಗಿ ಅದು ಸರ್ಜರಿ ಮಾಡಿಸ್ಕೊಂಡೆ. ಸರಿ, ಓಕೆ. ಅದು ಇನ್ನೇನಾದ್ರು ಬೇರೆ ಬೇರೆ ಸಮಸ್ಯೆಗಳಿಂದ. ಸರಿ, ಓಕೆ. ಅಲ್ಲ, ಬೇರೆ ಇನ್ನೇನಾದ್ರು ಸಮಸ್ಯೆಗಳಾಗುತ್ತಾ? ತುಂಬ ಆಗುತ್ತೆ ಸರ್, ಹೇಳಲಿಕ್ಕಾಗ. ನೋಡಿ, ನಾ ಆವಾಗಲೇ ಹೇಳಿದೆ 10 ರಿಂದ 15 ಥರದ ಸಿಂಪ್ಟಮ್ಸ್ಗಳು ಬರುತ್ತೆ ಇದರಲ್ಲಿ, ಲಕ್ಷಣಗಳು. ಯಾಕಂತ ಹೇಳಿದರೆ ಒಂದು ಹೇಳಬೇಕಾದ್ರೆ ನಿಮ್ಮ ತಲೆ ಕೂದಲಿಂದ ಹಿಡಿದು ಕಾಲಿನ ಬೆರಳಿವರೆಗೆ ಎಲ್ಲ ತೊಂದರೆ ಬರ್ಬೋದು ಥೈರಾಯ್ಡಲ್ಲಿ. ಆದರೆ ಎಲ್ಲ ಪ್ರಾಬ್ಲಮ್ಮು ಎಲ್ರಿಗೂ ಬರೋದಿಲ್ಲ. ಅದರಲ್ಲಿ ಒಂದು ಹೇಳಬೇಕಾದ್ರೆ ಒಂದು 5-6 ಥರದ ಸಮಸ್ಯೆಗಳು ಬರ್ಬೋದು ಅಷ್ಟೇ. ಎಲ್ಲ ಬರೋದಂತ ಏನಿಲ್ಲ, ಬರ್ಬೋದು, ಬರದೇ ಇರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಈಗ ನಿಮಗೆ ಗಾಲ್ ಬ್ಲಾಡರ್ ಸ್ಟೋನ್ ಅಂದಿದ್ದಾರೆ. ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಹೇಳಿದರೆ ಅದು ನಿಮ್ಮ ಬಾಡಿಯ ಇಂಡೈಜೆಷನ್ಗೆ ಸಂಬಂಧಪಟ್ಟದ್ದು, ಗ್ಯಾಸ್ಟ್ರೆಂಟ್ರಾಲಜಿ. ಯಾಕಂತ ಹೇಳಿದರೆ ಥೈರಾಯ್ಡಿಂದ ಬರೋದಿಲ್ಲ ಅದು. ಥೈರಾಯ್ಡಿಂದ ಒಂದು ಪ್ರಾಬ್ಲಮ್ ಬರುತ್ತೆ, ಸಪೋಸ್ ಕ್ಯಾಲ್ಸಿಯಂ ಡೆಪ್ಲಿಷನ್ಸಿ ಆಗಿದೆ, ಕ್ಯಾಲ್ಸಿಯಮಿನ ಒಂದು ಕೊರತೆಗಳು ಬರ್ಬೋದು ಥೈರಾಯ್ಡಲ್ಲಿ. ಸೊ ಅದರಲ್ಲಿ ನಿಮಗೆ ಸ್ಟೋನ್ ಫಾರ್ಮೇಷನ್ ಆಗಿರ್ಬೋದು, ಪಿತ್ತದ್ದಲ್ಲ, ನಿಮ್ಮ ಸ್ಟೋನ್ ಅಂದರೆ ಕಿಡ್ನಿಯಲ್ಲಿ ಅದೊಂದು ಆಗಿರ್ಬೋದು. ಮತ್ತು ನಿಮಗೆ ಥೈರಾಯ್ಡಿನ 10 ವರ್ಷದಿಂದ ಥೈರಾಯ್ಡಲ್ಲಿ ಸಫರ್ ಆಗ್ತಾ ಇದೆ ಅಂತ ಹೇಳಿದರೆ ತುಂಬ ಬಾಡಿ ಸೆನ್ಸಿಟಿವ್ ಆಗಿರ್ಬೋದು. ನಿಮ್ಮ ದೇಹದಲ್ಲಿ ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಬ್ರೈನ್ ಇರ್ಬೋದು, ಇದೆಲ್ಲದಕ್ಕೂ ಅದು ಕಾಡ್ತದೆ 10 ವರ್ಷದಿಂದ ಇದ್ದರೆ. ಅದನ್ನು ನೀವು ಲೋ ಡೌನ್ ಮಾಡಬೇಕು ಸರ್. ಯಾಕಂತ ಹೇಳಿದರೆ ಬಾಡಿ ಯೂಸ್ ಟು ಆಗಬಾರ್ದು ಯಾವುದೇ ಒಂದು ಟ್ಯಾಬ್ಲೆಟಿಗೆ. ಅದು ಟ್ಯಾಬ್ಲೆಟಿಗೆ ಯೂಸ್ ಟು ಆಗಿಬಿಟ್ರೆ ಮತ್ತು ಲೈಫ್ ಲಾಂಗ್ ಅದೇ ತಗೋಬೇಕಾಗತ್ತೆ, ಅದೇ ಒಂದು ಗೋಳು, ಮತ್ತು ಅದೇ ಒಂದು ಡಿಪ್ರೆಷನ್. ಅಯ್ಯೋ ದೇವರು, ಇದು ವರ್ಷಾನುಗಟ್ಟಲೆ ತಗೋಬೇಕಲ್ಲ ನಾನು ಅಂತ ಆ ಒಂದು ಡಿಪ್ರೆಷನಿಗೆ ಹೋಗ್ತಾರೆ. ಸೊ ಹೋಮಿಯೋಪತಿಲಿ ನಾವು ಅದೇ ಥರ ಟ್ರೀಟ್ಮೆಂಟ್ ಮಾಡೋದು. ಜಾಸ್ತಿ ವರ್ಷ ಅಂತ ಹೇಳಿಲ್ಲ, ಒಂದು 2 ರಿಂದ 3 ವರ್ಷದ ಒಳಗಡೆ ಅದನ್ನು ಕಂಟ್ರೋಲಿಗೆ ತರುವ ಹಾಗೆ ನಾವು ಮಾಡ್ತೇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ.
ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.